ರಸ್ತೆಯೋ ಅಥವಾ ಕೆಸರು ಗದ್ದಿಯೋ, ರಸ್ತೆಯ ಮೇಲೆ ತಿರುಗಾಡಲು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಪರದಾಟ. ಕಣ್ಣಿದ್ದು ಕುರುಡರಾದ ಜನಪ್ರತಿನಿಧಿಗಳು, ಅಧಿಕಾರಿಗಳು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಬಿಳ್ಳಾರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಹೋಗುವ ಮುಖ್ಯ ರಸ್ತೆಯ ಮೇಲೆ ಮಳೆ ಬಂದರೆ ಸಾಕು, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಗೋಳು ಹೇಳತೀರದು. ಗ್ರಾಮದಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಇರುವುದಕ್ಕೆ ಕಲುಷಿತ ನೀರು ರಸ್ತೆಯ ಮೇಲೆ ಹರಿದು ಕೆಸರು ಗದ್ದಿಯಂತಾಗುತ್ತದೆ. ಸರ್ಕಾರ ಹಲವಾರು ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿಯಲ್ಲಿ ಸಾಕಷ್ಟು ಅನುದಾನ ನೀಡಿದರೂ ಕೂಡ ಇಲ್ಲಿಯವರೆಗೂ ಸುಸಜ್ಜಿತವಾದ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವಂತಹ ಗ್ರಾಮಗಳು ಅತಿ ಹೆಚ್ಚು ವಡಗೇರ ತಾಲೂಕಿನಲ್ಲಿವೆ ಎಂದರೆ ತಪ್ಪಾಗಲಾರದು. ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಬಿಳ್ಳಾರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ತೆರಳುವ ಮುಖ್ಯ ರಸ್ತೆಯನ್ನು ಸರಿಪಡಿಸಿ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ವಯೋವೃದ್ಧರಿಗೆ ಸರಳವಾಗಿ ಓಡಾಡಲು ಅನುಕೂಲ ಮಾಡಿಕೊಡಬೇಕೆಂಬುದು ವಿದ್ಯಾರ್ಥಿಗಳು, ಶಿಕ್ಷಕರು, ಗ್ರಾಮಸ್ಥರು ಮಾಧ್ಯಮ ಹೇಳಿಕೆ ನೀಡುವ ಮೂಲಕ ಮನವಿ ಮಾಡಿಕೊಂಡರು. ಒಂದು ವೇಳೆ ವಿದ್ಯಾರ್ಥಿಗಳ ಬೇಡಿಕೆ ಈಡೇರಿಸದಿದ್ದರೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದರು. ವಿದ್ಯಾರ್ಥಿಗಳು ಗುಡುಗಿದರೆ ವಿಧಾನಸೌಧ ನಡುಗುವುದು ಎಂಬ ಧ್ಯೇಯ ವಾಕ್ಯದೊಂದಿಗೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಬ್ಯೂರೋ ರಿಪೋರ್ಟ್, ಮೌನೇಶ್ ಆರ್ ಬೋಹಿ, ನ್ಯೂಸ್ 24 ಕನ್ನಡ, ವಡಗೇರ. ಊರಲ್ಲಿಂದ ಇಲ್ಲಿ ಶಾಲೆ ಪ್ರೌಢಶಾಲೆ ಬರುವಾಗ ಕೆಸರುಗಳಾಗುತ್ತೆ, ಚರಂಡಿಯ ನೀರು ಸಹ ರೋಡಿನ ಮೇಲೆ ಬಂದಿತ್ತು, ಮಳೆಗಾಲ ತನಕ ಬರ್ತಾ ಇದೆ. ನಮಗೂ ಅಂತಲ್ಲ, ಶಿಕ್ಷಕರಿಗೂ ಕೂಡ ತೊಂದರೆ ಆಗ್ತಿದೆ. ರೋಡಿನ ಬಗ್ಗೆ ಎಷ್ಟು ಸಲ ಪಂಚಾಯತಿ ಸಹ ದೂರು ಕೊಟ್ಟಿವಿ, ಮನವಿ ಪತ್ರ ಕೊಟ್ಟಿವಿ. ಆದ್ರೂ ಅವರು ಮನವಿ ಪತ್ರವನ್ನು ಇನ್ನೂ ತಿರಸ್ಕರಿಸ್ತಾ ಇದ್ದಾರೆ. ಆದ ಕಾರಣ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೀವಿ. ಅವ್ರು ಬರಬೇಕಾದ್ರೆ ಒಬ್ರು ಜೋರ್ದವ್ರು ಬೈಕ್ ತಂದು ಹೋಗ್ಬೇಕು. ಪಂಚಾಯತಿಗೆ ಕೊಟ್ಟಿವಿ, ಅಂದ್ರೂ ಕೂಡ ಅವ್ರು ಕೇರ್ ಮಾಡಲಿಲ್ಲ. ಹೋಗಿ ಸ್ಟ್ರೈಕ್ ಮಾಡಿವಿ, ಅಂದ್ರೂ ಕೂಡ ಅವರು ಏನು ಕೇರ್ ಮಾಡಲಿಲ್ಲ. ನಾವು ಎಷ್ಟು ಗಲೀಜಾಗಿ ಬರ್ತೀವಿ, ಹಂಗೆ ಚರಂಡಿ ಕೂಡ ಅಷ್ಟು ಹೊಲಸು ನೀರಿನಲ್ಲಿ ಬರ್ತೀವಿ, ಕಾಲು ತೊಳ್ಸ್ಕೊಂಡ್ ಬರ್ತೀವಿ. ಬ್ಯಾಗ್ ಬರಬೇಕಾದ್ರೆ ಎಷ್ಟೆಲ್ಲ ಬಟ್ಟೆ ಸಿಡ್ತದೆ. ನೀವು ಪ್ಲೀಸ್ ರೋಡ್ ಮಾಡಿಸಿ ಕೊಡ್ಬೇಕಂತ ಅಷ್ಟೇ ಕೇಳ್ತೀವಿ.